ನೋಡಿದ್ರಲ್ಲಿ ಝುಳು ಝುಳು ಹರಿಯೋ ನೀರು. ಆಕಾಶದೆತ್ತರದಿಂದ ಬೀಳುವ ಜಲಧಾರೆ. ಶಿವನ ಜಡೆಯಿಂದಲೇ ಬೀಳ್ತಿದೆ ಎಂಬಂತೆ ಮೇಲಿಂದ ಧುಮುಕುವ ಜಲಪಾತ. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ದಿವಂಗತ GS ಶಿವರುದ್ರಪ್ಪ ಅವರ ಪ್ರಕೃತಿ ವರ್ಣನೆಯನ್ನ ನೆನಪಿಸಿಕೊಂಡ್ರೆ ಗೊತ್ತಾಗುತ್ತೆ ಪ್ರಕೃತಿಯ ಸೊಬಗು ಎಂಥದ್ದು ಅಂತ. ಕಣ್ಮನ ಸೆಳೆಯುವಂತಿರುವ ರಮಣೀಯವಾದ ಈ ದೂದ್ಸಾಗರ್ ನೋಡೋದೇ ಕಣ್ಣಿಗೆ ಹಬ್ಬ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಪ್ರಕೃತಿಯ ಸೌಂದರ್ಯದ ಕಣಜ ಅಂತಲೇ ಹೆಸರಾಗಿರುವ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿರುವ ಪಶ್ಚಿಮ ಘಟ್ಟದಲ್ಲಿ ದೂದ್ಸಾಗರ್ ಭೋರ್ಗರಿತಾ ಇದೆ. ,310 ಮೀಟರ್ ಎತ್ತರ, 30 ಮೀಟರ್ ಅಗಲವಾಗಿ ಈ ದೂದ್ಸಾಗರ್ ಚಾಚಿಕೊಂಡಿದೆ. ಪ್ರಕೃತಿ ದೇವಿಗೆ ಕ್ಷೀರಾಭಿಷೇಕ ಮಾಡುವಂತೆ ಇಲ್ಲಿನ ನೀರು ಧುಮುಕುತ್ತೆ. ನದಿಯಲ್ಲಿ ಹರಿಯುವ ನೀರು ತಿಳಿಯಾಗಿದ್ರೂ ಜಲಪಾತದಲ್ಲಿ ಧುಮುಕುವಾಗ ಮಾತ್ರ ಹಾಲಿನ ನೊರೆಯಂತೆ ಕಂಗೊಳಿಸುತ್ತೆ ಅನ್ನೋದೇ ವಿಶೇಷ. ಇದಕ್ಕಾಗಿನೇ ಇದನ್ನ ದೂದ್ಸಾಗರ್ ಅಂತ ಕರೀತಾರೆ. ಇಲ್ಲಿನ ಬೆಟ್ಟಗಳಲ್ಲಿ ಹರಡಿರುವ ಹಸಿರ ಹೊದಿಕೆ ಪ್ರವಾಸಿಗರ ಕಣ್ಣಿಗೆ ಮುದ ನೀಡ್ತಾ ಇದೆ. ಅಲ್ಲದೆ ಚಾರಣ ಪ್ರಿಯರಿಗೆ ಈ ಪ್ರದೇಶ ಹೇಳಿ ಮಾಡಿಸಿದಂತಿದೆ. ಭಾಳ ಚಂದ ಅನ್ಸಾಕತ್ತದ. ಎಂದೂ ನಾವು ಇಂಥ ಪ್ರವಾಸ ಮಾಡಿಲ್ಲ. ಇದು ನೋಡಿ ನಮಗೆ ಭಾಳ ಖುಷಿ ಆಗಿದೆ. ಜಾಗ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಾವೇನೋ ಅನ್ಕೊಂಡ್ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದೀವಿ. ಹುಡುಗರೆಲ್ಲ ಖುಷಿ ಪಡ್ತಾ ಇದೀವಿ. ಏನಂದ್ರೆ ಇನ್ ಸ್ವಲ್ಪ ವ್ಯವಸ್ಥೆ ಒಂದ್ ಸ್ವಲ್ಪ ಚೆನ್ನಾಗಿದ್ಬಿಟ್ರೆ ಇಲ್ಲೆಲ್ಲಾರು ಬಂದು ಎಂಟರ್ಟೈನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ದೂದ್ಸಾಗರ್ ಫಾಲ್ಸ್ ಕಣ್ತುಂಬಿಕೊಳ್ಳೋಕೆ ಭಾನುವಾರ ಮಾತ್ರ ಅವಕಾಶ. ಯಾಕಂದ್ರೆ ಬೆಳಗಾವಿಯಿಂದ ಸ್ವಲ್ಪವೇ ದೂರದಲ್ಲಿದ್ರೂ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ರೈಲ್ವೆ ಮೂಲಕವೇ ಇಲ್ಲಿಗೆ ಬರಬೇಕು.
ಭಾನುವಾರ ಬಿಟ್ರೆ ಬೇರೆ ದಿನಗಳಲ್ಲಿ ಇಲ್ಲಿ ಯಾವುದೇ ರೈಲುಗಳು ನಿಲ್ಲಲ್ಲ. ಇನ್ನು ದಿನಗಾಡಿಗಳು ಕ್ಯಾಸ್ಟಲ್ ರಾಕ್ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುತ್ತೆ. ಇಲ್ಲಿ ಇಳಿದು 14 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಭಾನುವಾರ ಸಾವಿರಾರು ಮಂದಿ ಪ್ರವಾಸಿಗರು ದೂದ್ ಸಾಗರ್ ವೀಕ್ಷಣೆಗೆ ಮುಗಿಬೀಳ್ತಾರೆ. ಈ ಪೈಕಿ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚು ಅನ್ನೋದು ಮತ್ತೊಂದು ವಿಶೇಷ. ಬರಲು ಎಂಜಾಯ್ ಮಾಡಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಜೊತೆಗೆ. ಆದರೆ ಸಾರಿಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ದೂದ್ ಸಾಗರ್ ಅಂತಂದ್ರೆ ದೂದ್ ಗತೆ ಇದೆ, ಅದಕ್ಕೆ ದೂದ್ ಸಾಗರ್ ಅಂತಾರೆ. ಆಮೇಲೆ ಬೆಟರ್ ಇಲ್ಲಿ ರೋಡ್ ವ್ಯವಸ್ಥೆ ಮಾಡಿ ಗಾಡಿ ತೊಗೊಂಡ್ರೆ ಚುಲಕತ್ತಿ ಒಂಥರ ಹೆವನ್ ಇದ್ದಂಗಿದೆ. ಇನ್ನೊಂದು ಮಜಾ ಏನಂದ್ರೆ ದೂದ್ ಸಾಗರ್ ಜಲಧಾರೆ ಅಂಚಿನಲ್ಲೇ ರೈಲ್ವೆ ಸೇತುವೆ ಇದೆ. ರೈಲಿನಿಂದಲೇ ಈ ನೈಸರ್ಗಿಕ ಶ್ರೀಮಂತಿಕೆಯನ್ನ ಕಣ್ತುಂಬಿಕೊಳ್ಳಬಹುದು. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಜಲಧಾರೆಯ ಹಾಲ್ನೊರೆ ಮೈ ತಾಕಿ ಹಿತಾನುಭವ ಕೊಡುತ್ತೆ. ಅಲ್ಲದೆ ಜಲಪಾತದ ಮುಂಭಾಗದಲ್ಲಿ ರೈಲು ಸಾಗುವುದನ್ನ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ನಮ್ಮ ಸ್ವರ್ಗ ಬಂದಂಗಾಗ್ಯದ. ಖರೆ ನಮ್ಮ ಸರ್ಕಾರ ಇಲ್ಲೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಏನೂ ಅನುಕೂಲ ಇಲ್ಲ ನಮ್ಗೆ. ಬರೀ ಅನುಕೂಲ ಇಲ್ಲ ಅಂದ್ಕೂಡೇನ ಮಂದಿ ಬರಾಕ ಹಿಂದೊಂದು ಮಾಡ್ತಾರೋ. ಸರ್ಕಾರ ಎಲ್ಲ ಅನುಕೂಲ ಮಾಡಿಕೊಟ್ರೆ ಇನ್ನೂ ಅಷ್ಟು ಮಂದಿ ಬರ್ತಾರ, ಎಲ್ಲ ಮಂದಿ ಖುಷಿ ಪಡ್ತಾರೋ. ತುಂಬಾ ಒಳ್ಳೆಯ ಜಾಗ ಇದು. ಆದರೆ ಗೌರ್ಮೆಂಟ್ ಏನು ವ್ಯವಸ್ಥೆ ಮಾಡಿಲ್ಲ, ಬಂದವ್ರಿಗೆ ಏನು ಸೇಫ್ಟಿ ಇಲ್ಲ. ಸೊ ಎಲ್ಲೋ ಇಳ್ಕೊಬೇಕು, ಏನೋ ಮಾಡಬೇಕು, ಎಲ್ಲೋ ಬಂದು ಟ್ರಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಸೊ ಲೇಡೀಸ್ಗೆ ತುಂಬಾ ಕಷ್ಟವಾದ ಜಾಗ ಇದು. ಸೊ ಹಾಗಾಗಿ ಕಷ್ಟ ಬಿದ್ದು ಎದ್ದು ಬದ್ದು ನೋಡಬೇಕು ಅಂತ ಬರ್ತಾರೆ. ಬಂದು ನೋಡಿದಾಗ ಏನೋ ಒಂದು ವ್ಯವಸ್ಥೆ ಇರಲ್ಲ, ತುಂಬಾ ಒದ್ದಾಡ್ಕೊಂಡು ಹೋಗ್ತಾರೆ. ಇನ್ನು ರೈಲು ಇಳಿತಾ ಇದ್ದಂತೆ ಪ್ರವಾಸಿಗರು ರೈಲ್ವೆ ನಿಲ್ದಾಣದಲ್ಲೇ ಇರೋ ಜಲಪಾತದ ಕೆಳಗೆ ನಿಂತು ನೀರಿನಲ್ಲಿ ಮಿಂದೇಳುತ್ತಾರೆ. ಜೊತೆಗೆ ಇಲ್ಲಿನ ಸೂಚಿಪರ್ಣ ಎಲೆಗಳಿಂದ ಕೂಡಿದ ಬೆಟ್ಟ ಗುಡ್ಡಗಳು, ವಿವಿಧ ಪ್ರಭೇದಗಳ ಪ್ರಾಣಿ ಪಕ್ಷಿಗಳು ಪ್ರವಾಸಿಗರ ಮನಸೆಳೆತಾ ಇವೆ. ಇನ್ನುಳಿದ ದಿನಗಳಲ್ಲಿ ಕರ್ನಾಟಕ, ಗೋವಾ ರಾಜ್ಯಗಳ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಇಲ್ಲಿನ ನೈಸರ್ಗಿಕ ಸೊಬಗು ಪ್ರವಾಸಿಗರಿಲ್ಲದೆ ಸೊರಗ್ತಾ ಇದೆ. ಇನ್ನು ಇಲ್ಲಿಗೆ ಬರೋ ಪ್ರವಾಸಿಗರ ರಕ್ಷಣೆಯ ದೃಷ್ಟಿಯಿಂದ ಪೊಲೀಸರನ್ನು ಕೂಡ ನಿಯೋಜಿಸ್ತಾ ಇಲ್ಲ. ಇನ್ನಾದ್ರೂ ಎರಡೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಕನಿಷ್ಠ ಪಕ್ಷ ನಿತ್ಯ ದೂದ್ ಸಾಗರ್ ಬಳಿ ರೈಲು ನಿಲುಗಡೆಗೆ ಅವಕಾಶ ನೀಡಿದ್ರೂ ಪ್ರವಾಸಿಗರಿಗೆ ಅನುಕೂಲವಾಗುತ್ತೆ. ಆಕಾಶದಿಂದ ಬೀಳುತ್ತಿರುವ ಹಾಲಿನ ಹೊಳೆ, ಎಲ್ಲಿ ನೋಡಿದರೂ ಅಲ್ಲಿ ಮಳೆಯ ಸಿಂಚನ. ಬರುವ ಪ್ರವಾಸಿಗರು ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ. ಆದರೆ ಪ್ರತಿ ವಾರಕ್ಕೆ ಒಮ್ಮೆ ಇಲ್ಲಿ ಪ್ರವಾಸಿಗರು ಬರುವ ಅನುವು ಮಾಡಿಕೊಡುತ್ತಾರೆ. ಆದರೆ ಸರ್ಕಾರ ಮಾತ್ರ ಇಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಪ್ರವಾಸಿಗರಿಗೆ ಸಾರಿಗೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಇಲ್ಲಿ ಜನ ಒತ್ತಾಯಿಸುತ್ತಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ರವಿರಾಜ್ ಜೊತೆ ಮಂಜುನಾಥ್ ತೇಜ್ ಪಾಟೀಲ್, ಸುವರ್ಣ ನ್ಯೂಸ್.